ಅದುವೇ ಹೌದು. ಯಾರು ನುಡಿಸುವವರು? ನುಡಿಸುವವರು ಸಮರ್ಥ ವ್ಯಕ್ತಿಗಳೇ ಆಗಿದ್ದಾರೆ. ಇರಬೇಕು. ಅವಳಿ ಯಾರು? ಬ್ರಹ್ಮನ ರಾಣಿ, ವೀಣಾಪಾಣಿ, ಶಾರದಾದೇವಿ, ಪುಸ್ತಕ ಪಾಣಿ, ಚಂಡಮಂಡಲನ್ನು ಸಂತೋಷಗೊಳಿಸುವುದಕ್ಕಾಗಿ ಈ ಕದಂಬಾವನಕ್ಕೆ ಬಂದು ಈ ರೀತಿಯಾಗಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ. ನಿನಗೆ ತಲೆ ಕಟ್ಟಿ ಎಷ್ಟು ದಿವಸ ಆಯ್ತು? ಆ ಬ್ರಹ್ಮನ ರಾಣಿ ಶಾರದಾದೇವಿ ಘೋರವಾದಂತಹ ಈ ಕಾಡಿಗೆ ಬಂದು ವೀಣೆಯನ್ನು ನುಡಿಸುವುದಾ? ಬ್ರಹ್ಮನ ಸೃಷ್ಟಿ ಕಾರ್ಯ ಸಾಂಗವಾಗಿ ನಡಿಬೇಕು ಅಂತಾದ್ರೆ ಜೊತೆಗೆ ಶಾರದಾದೇವಿ ಹತ್ತಿರದಲ್ಲೇ ಬೇಕಂತೆ. ಹೆಂಡತಿ ಹತ್ತಿರದಲ್ಲಿ ಇಲ್ಲದೆ ಇದ್ರೆ ಸೃಷ್ಟಿ ಆಗ್ತದ? ಆಗುದಿಲ್ಲ. ಆಗ್ತದೆ. ಹೇಗೋ ಸಂಕಲ್ಪ ಸೃಷ್ಟಿ ಮಾಡ್ಲಿಕ್ಕಿಲ್ವ? ಹಾಗೆ ಮಾಡ್ತಾನೆ. ಅವೈತಾನೆ. ಯಾರು? ನಾರದ ನೀರದ ಅವನಮ್ಮ ಶಾರದ ನಿಂತಲ್ಲಿ ನಿಲ್ಲದ ಕೆಲಸಕ್ಕೆ ಬಾರದ ಚಾಟಿಕೋರ ನಾರದ. ಆಗಿರುವುದಕ್ಕೆ ಸಾಧ್ಯ ಇಲ್ಲ. 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವವನು. ಆ ಬಳಿಕ ಹೆಚ್ಚಾದರೂ ದೇವತೆಗಳ ಪಕ್ಷಪಾತಿ ರಕ್ಕಸರಾದ ನಾವಿದ್ದಲ್ಲಿಗೆ ಅವನು ಬಂದಾನೆ. ಕುದುರೆ ಮುಖ ಕುದುರೆ ತುಂಬುರ ಅವನು ಸಾವರುವುದಕ್ಕೆ ಸಾಧ್ಯ ಇಲ್ಲ. ಯಾರು ಅಲ್ಲ ಅಂತಾದ್ರೆ ಸ್ವರಸತ್ಯ ತಾನೇ ಹೇಳ್ತಾ ಇದ್ದ ಸ್ವರದ ಮೂಲವನ್ನು ಅರಸಲೇಬೇಕು. ಒಂದೇ ಒಂದು ದಾರಿ. ಏನು? ಹಿಡಿ ಯಾವುದನ್ನು? ಸ್ವರವನ್ನು. ಎಲ್ಲಿಂದ ಕೇಳ್ತಾ ಸ್ವರವಿಡಿದು ಸರಿಯಾಗಿ ಕೇಳಿಸಿಗ ಸ್ವರ 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 ಈ ಕಡೆಯಿಂದ ಕೇಳ್ತಾ ಇದ್ದೀನಿ. ಹಿಡಿದು ಸಿಗಬೇಕಲ್ಲ. ಹಿಡಿಯುವುದಕ್ಕೆ ಸಿಗುವುದಲ್ಲ ಕಿವಿಯಲ್ಲಿ. ಅದೇ ನಡೆತರಲು ಎಲ್ಲಿ ಸ್ವರ ಕೇಳ್ತಾ ಇದೆ? ತರಣಿ ಕೋಟಿ ಶೋಧಿಸಿ ಭ್ರಮಿಸಿ ಶೋಧಿಸಿ ಬರುತ್ತ ಕಾಣಲು ಸ್ವರ್ಣ ದುಯ್ಯಾಲೆ